In the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ಸಹ ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. Matthew, chapter 16, verse 25. ಈ ದಿನ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನ. For whoever wants to save his soul life shall lose it, but whoever loses his soul life for my sake shall find it. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಕಂಡುಕೊಳ್ಳುವನು. In this section, what we find is the unveiling of crucifixion and resurrection. ಇಲ್ಲಿ ಸ್ವಾರ್ಥವಿಲ್ಲದಂತಹ ಒಂದು ಸಂಪೂರ್ಣ ಸಮರ್ಪಣೆ ಮತ್ತೆ ಒಂದು ಯಜ್ಞವಾಗಿ ಅರ್ಪಿಸುವುದು, ಆ ಸಿಲುಬೆಗೆ ಏರುವಂತಹ ಒಂದು ಸ್ಥಿತಿ. Here, Jesus is speaking about his death on the cross. ಇದು ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಮಾತಾಡ್ತಿದೆ. He was planning to go to Jerusalem. ಆತನು ಯೆರೂಸಲೇಮಿಗೆ ಹೋಗ್ಬೇಕಿತ್ತು. And he told the disciples that he would suffer many things from the elders and chief priests and scribes. ಆತನು ಅಲ್ಲಿರುವಂತಹ ಎಲ್ಲಾ ಒಂದು ಶಾಸ್ತ್ರಿಗಳ ಮೂಲಕವಾಗಿ, ಅಲ್ಲಿಂತ ಎಲ್ಲ ಒಂದು ಯಾಜಕರ ಮೂಲಕವಾಗಿ ಹಿಂಸೆಗೆ ಒಳಗಾಗ್ತೇನೆ ಅಂತ ಮುಂಚೆಗೆ ತಿಳಿಸಿದ್ರು. Jesus told them that he would be killed and on the third day he would be raised. ಯೇಸು ಸ್ವಾಮಿ ಸತ್ತು 3ನೇ ದಿವಸ ಎದ್ದು ಬರ್ತಾರೆ ಅಂತ ಸಮಯದಲ್ಲಿ ಹೇಳಿದ್ರು. Peter protested against this statement of Jesus Christ. ಈ ಒಂದು ಮಾತನ್ನ ಮಾತಾಡಿದಕ್ಕೆ ಪೇತ್ರನು ಇದಕ್ಕೆ ವಿರುದ್ಧವಾಗಿ ಮಾತನಾಡಿದ. Peter took him aside and began to rebuke him. ಪೇತ್ರನು ಆತನ ಮಾತನ್ನ ಪಕ್ಕದಲ್ಲಿ ಕರೆದುಕೊಂಡು ಅದಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು. Peter said, "This shall by no means happen to you." ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಪೇತ್ರನು ಅದಕ್ಕೆ ಹೇಳೋದಕ್ಕೆ ಪ್ರಾರಂಭಿಸಿದ. Jesus turned and said to Peter, "Get behind me, Satan." ಸೈತಾನನೇ, ಅಲ್ಲಿಗೆ ಹೋಗು, ಆತನ ಹಿಂದೆ ಅಂತ ಹೇಳಿ ಆಜ್ಞಾಪಿಸಿದ್ರು. You are a stumbling block to me. ನೀನು ನನಗೆ ಅಡ್ಡಲಾಗಿದೆಯಾ? You are not setting your mind on the things of God. ದೇವರ ಮೇಲೆ ನಿನ್ನ ಮನಸ್ಸಿಲ್ಲ. If anyone wants to come after me, let him deny himself and take up his cross and follow me. ನನ್ನ ಬಳಿಗೆ ಯಾರಾದ್ರೂ ಬರೋಕೆ ಮನಸ್ಸುಳ್ಳವನಾಗಿದ್ರೆ ಆತನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. Jesus came to the world in the form of flesh and blood. ಯೇಸು ಸ್ವಾಮಿ ಆತನು ಒಂದು ರೂಪವಾಗಿ ಬಂದ, ಆ ಶರೀರ ಮತ್ತು ರಕ್ತವಾಗಿ. Jesus carried the sin of the world into his body. ಯೇಸು ಸ್ವಾಮಿ ಈ ಲೋಕದ ಎಲ್ಲಾ ಪಾಪವನ್ನು ಆತನು ಹೊತ್ತುಕೊಂಡ ಆತನ ಶರೀರದಲ್ಲಿ. And he became a substitute for human beings. ಆತನು ಎಲ್ಲಾ ಮನುಷ್ಯರಿಗೆ ಒಂದು ಸಂಧಾನ ತರುವಂತನಾದ. He carried our sins and sacrificed his life for the sinners.
ಪಾಪಿಗಳಿಗಾಗಿ ಆತನ ಜೀವವನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿದ. So Jesus announced his plan to go to Jerusalem. ಯೇಸು ಸ್ವಾಮಿ ಆತನ ಯೋಜನೆಯನ್ನು ಯೆರೂಸಲೇಮಿಗೆ ಹೋಗುವುದ ಯೋಜನೆಯನ್ನು ತಿಳಿಸಿದ ಮುಂಚೆಗೇನೆ. Peter and Satan wanted Jesus Christ not to go to the cross. ಸೈತಾನನು ಯೇಸು ಸ್ವಾಮಿ ಸಿಲುಬೆಗೆ ಹೋಗ್ಬಾರ್ದು ಅನ್ನೋದಕ್ಕೆ ಅಡ್ಡಲಾಗಿ ಮಾತಾಡ್ತಿದ್ದ. And Jesus also asked the disciples to pick up their cross and follow Jesus in his way. ಯೇಸು ಸ್ವಾಮಿ ಸ್ವತಃ ಹೇಳಿದ್ರು, ಯಾರಾದ್ರೂ ನನ್ನನ್ನು ಹಿಂಬಾಲಿಸೋದಕ್ಕೆ ಮನಸ್ಸುಳ್ಳವನಾದ್ರೆ ನನ್ನ ಸಿಲುಬೆಯನ್ನು ಹೊತ್ತುಕೊಂಡು ಬರಲಿ ಅಂತ ಹೇಳಿದ್ರು. We are also crucified with Jesus Christ. So says the Bible. ನಾವು ಸಹ ಯೇಸು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಲ್ಪಟ್ಟಿದೀವಿ. Here God's invitation is to die to your old ways. ಇಲ್ಲಿ ಅದು ನಾವು ಹಿಂಬಾಲಿಸಬೇಕಾದಂತ ಸಂಗತಿ ಏನಪ್ಪಾ ಅಂದ್ರೆ, ಆತನು ನಮಗೋಸ್ಕರವಾಗಿ ಆತನು ಸಾಯಲ್ಪಟ್ಟ. Christian life is a life of suffering. ಆತನು ಈ ಲೋಕದಲ್ಲಿ ಜೀವಿಸಿದ ತುಂಬಾ ಕಠಿಣಕರವಾದ ಬಾಧಿಪಟ್ಟ ಜೀವಿತವನ್ನ. It's a life of trial and persecution. ಆ ಒಂದು ಜೀವನ ಹಿಂಸೆ ಮತ್ತು ಬಾಧೆಯಾಗಿತ್ತು. All the believers in Jesus Christ have to imitate the pattern of Jesus Christ. ಯೇಸು ಸ್ವಾಮಿ ಆತನು ಎಂತ ಹೆಜ್ಜೆ ಜಾಡಿನ ಹಿಡಿದು ನಡೆದ್ನೋ ಅದೇ ಹೆಜ್ಜೆ ಜಾಡಿನಲ್ಲಿ ವಿಶ್ವಾಸಿಗಳಾದ ನಾವುಗಳು ನಡಿಬೇಕು. So Jesus calls us to a life of abundant life. ಯೇಸು ಸ್ವಾಮಿ ನಮಗೆ ಕರೆಯಲ್ಪಟ್ಟರೆ ಸಮೃದ್ಧಿಯಾದ ಜೀವನ ಅನ್ನೋದನ್ನ. So people must be free from oppression. ಜನಗಳು ಆ ಬಾಧೆಯಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಬೇಕು. Their sins are to be forgiven. ಅವರ ಪಾಪಗಳು ಕ್ಷಮಿಸಲ್ಪಡಬೇಕು. Their curses are to be broken. ಅವರ ಶಾಪಗಳು ಮುರಿಯಲ್ಪಡಬೇಕು. That is why Jesus wanted to carry the cross. ಅದಕ್ಕೋಸ್ಕರ ಯೇಸು ಸ್ವಾಮಿ ಸಿಲುಬೆಯನ್ನು ಹೊತ್ತುಕೊಳ್ಳಬೇಕಿತ್ತು. He became a substitute for the sinners. ಆತನೇ ಎಲ್ಲಾ ಒಂದು ಪಾಪಗಳನ್ನ ಸಂಧಾನ ಮಾಡಿಕೊಳ್ಳೋದಕ್ಕೆ ಬಲಿಯಾದಂತವರು. The punishment for our sins was upon Jesus Christ. ನಮಗೆ ಕೊಡಬೇಕಾದ ಪಾಪದ ಪ್ರಾಯಶ್ಚಿತ್ತದ ಒಂದು ಯೇಸು ಸ್ವಾಮಿ ಮೇಲೆ ಹಾಕಲ್ಪಟ್ಟಿದೆ. Peter and Satan were tempting Jesus Christ to disobey the will of God. ಅಲ್ಲಿ ಯೇಸು ಸ್ವಾಮಿನ ಶೋಧಿಸಿದನು. They advised Jesus Christ to avoid his suffering. ಆತನು ಬಾಧೆ ಪಟ್ಟ ಸ್ಥಿತಿಯನ್ನು ಬಾಧೆ ಪಡಬೇಡ ಅನ್ನೋದನ್ನ ಮಾತುಗಳನ್ನ ಹೇಳ್ತಾ ಇದ್ದ. But Jesus is calling everyone to follow him in bearing our cross. ಯೇಸು ಸ್ವಾಮಿಯ ಒಂದು ಬಯಕೆ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಆತನ ಸಿಲುಬೆಯನ್ನು ಹೊತ್ತಿ ಅದೇ ಒಂದು ಮಾರ್ಗದಲ್ಲಿ ನಡಿಬೇಕು. If we are prepared to give up our soul life, we will receive eternal life. ನಾವು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಕೊಡುವುದಾದ್ರೆ ಖಂಡಿತವಾಗ್ಲೂ ನಿತ್ಯ ಜೀವನ ಹೊಂದಿಕೊಳ್ತೇವೆ. God wanted everyone to be transformed into the image of Jesus Christ. ದೇವರ ಒಂದು ಬಯಕೆ ಏನಪ್ಪಾ ಅಂದ್ರೆ, ನಾವು ಯೇಸು ಕ್ರಿಸ್ತನ ರೂಪದಲ್ಲಿ ಬದಲಾಗಬೇಕು. That's possible only if we are ready to sacrifice our soul life. ನಮ್ಮ ಆತ್ಮದ ಜೀವಿತವನ್ನು ನಾವು ತ್ಯಾಗ ಮಾಡೋದಾದ್ರೆ ಅದ್ರ ಮೂಲಕ ಮಾತ್ರ ಇದು ಸಾಧ್ಯವಾಗುತ್ತೆ. We are created in the image of God. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ.
as image bearers of God, each believer has a responsibility. ದೇವರ ಸ್ವರೂಪದಲ್ಲಿ ಅದು ಇರಲ್ಪಡುವುದರಿಂದ ನಾವೆಲ್ಲ ವಿಶ್ವಾಸಿಗಳು ಅದಕ್ಕೆ ನಾವುಗಳು ಕಾರಣರಾಗಿದ್ದೀವಿ. ನಮ್ಮ ಜವಾಬ್ದಾರಿಯಾಗಿದೆ. If we try to save our lives, we will lose it. ನಮ್ಮ ಪ್ರಾಣವನ್ನು ನಾವು ಉಳಿಸಿಕೊಳ್ಳಂತ ಬಯಸಿದ್ರೆ ನಾವು ಅದನ್ನ ಕಳ್ಕೊಳ್ತೀವಿ. God could make something from our lives, but it requires a total obedience. ದೇವ್ರು ಏನಾದ್ರೂ ನಮ್ಮ ಜೀವಿತದಲ್ಲಿ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಆತನು ನಮ್ಮಿಂದ ಎದುರು ನೋಡೋದ ವಿಧೇಯತ್ವ. If we try to save our soul life, we lose it. ನಾವು ನಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಬೇಕಂತ ಬಯಸಿಕೊಳ್ಳೋದಾದ್ರೆ ಅದನ್ನ ನಾವು ಕಳ್ಕೊಳ್ತೀವಿ. But who loses their life for the sake of Jesus Christ will find it. ಯಾರೆಲ್ಲ ಯೇಸು ಸ್ವಾಮಿ ನಿಮಿತ್ತವಾಗಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಯೋಚಿಸ್ತಾರೋ ಆ ಪ್ರಾಣವನ್ನ ಅವ್ರು ಉಳಿಸಿಕೊಳ್ತಾರೆ. So taking the cross is essential to put an end to our sinful life. ನಾವು ಸಿಲುಬೆಯನ್ನು ಹೊತ್ತು ನಡೆಯುವುದು ಅತಿ ಮುಖ್ಯವಾದದ್ದು ನಮ್ಮ ಪಾಪದ ಜೀವಿತದಿಂದ ಹೊರಗಡೆ ಬಂದು. So we are expected to take up our cross and die with Christ. ನಾವು ನಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನೊಂದಿಗೆ ಮರಣ ಹೊಂದಬೇಕು ನಾವು. So we have to trade up. So we have to trade what we see for what we cannot. ನಾವು ಏನನ್ನ ನೋಡ್ತೀವೋ ಅದಕ್ಕೋಸ್ಕರವಾಗಿ ನಾವು ತರಬೇತಿ ಹೊಂದಲ್ಪಡಬೇಕು. The pleasures of the flesh life is to be stopped. ನಮ್ಮ ಶರೀರದ ಇಚ್ಛೆಗಳೆಲ್ಲ ಸಂಪೂರ್ಣವಾಗಿ ನಿಂತು ಹೋಗ್ಬೇಕು. We must put an end to all sins in our life. ನಮ್ಮ ಜೀವಿತದ ಎಲ್ಲ ಪಾಪವನ್ನು ನಾವು ತೆಗೆದುಹಾಕಬೇಕು. Then only we'll find eternal and abundant life in Christ. ನಾವು ಕ್ರಿಸ್ತನಲ್ಲಿ ಸಮೃದ್ಧಿಯಾದ ಜೀವನವನ್ನು ನಿತ್ಯ ಜೀವನ ಹೊಂದುವುದಕ್ಕೆ ಸಾಧ್ಯ. We must surrender our life to God. ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಶರಣಾಗತ ಆಗಬೇಕು. Let the Lord accomplish His purposes and plans over our life. ದೇವರು ತನ್ನ ಯೋಜನೆ ಉದ್ದೇಶವನ್ನು ಒಬ್ಬೊಬ್ಬರ ಜೀವಿತದಲ್ಲಿ ಸ್ಥಾಪಿಸಲಿ. God wants to give us life everlasting. ದೇವರು ಎಲ್ಲರಿಗೂ ಸಹ ಆತನ ಶಾಶ್ವತವಾದ ಜೀವಿತವನ್ನು ಕೊಡ್ಬೇಕಂತ ಬಯಸ್ತಾನೆ. Don't be satisfied with anything less than abundant life. ಸಮೃದ್ಧಿಯಾದ ಜೀವಿತಕ್ಕಿಂತ ಯಾವುದನ್ನು ಸಹ ನಾವು ಯೋಚಿಸೋದಕ್ಕಾಗೋದಿಲ್ಲ. That is the reason Savior wants to live in us and make us victorious. ಆ ಪುನಃಸ್ಥಾನದ ದೇವರು ನಮ್ಮೊಳಗಡೆ ವಾಸಿಸ್ಬೇಕು ಅಂತ ಬಯಸ್ತಾನೆ. ನಾವು ಜಯಶಾಲಿಗಳಾಗ್ಬೇಕು ಅಂತ ಬಯಸ್ತಾನೆ. The vessel of human body should be clean to be filled by the Holy Spirit. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡ್ಬೇಕಂದ್ರೆ ಮನುಷ್ಯನ ಶರೀರವು ಶುದ್ಧವಾಗಬೇಕು, ಅಂಗಗಳು ಶುದ್ಧ ಆಗ್ಬೇಕು. Holy Spirit will strengthen us to obey the commandments of God. ದೇವರ ವಾಗ್ದಾನಗಳನ್ನು ಕೈಗೊಂಡು ನಡೆಯುವುದಕ್ಕೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ಲಿ. We must find time to meditate the word of God. ನಾವು ಸಮಯ ತೆಗೆದುಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. We must pray to God. ನಾವು ಎಲ್ಲರೂ ಸಹ ಪ್ರಾರ್ಥನೆ ಮಾಡಬೇಕು. We must trust in the sacrificial death of Jesus Christ on our behalf. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದ ತ್ಯಾಗವನ್ನು ನಾವು ನೆನೆಸ್ಕೋಬೇಕು. Such a person will receive a revelation from Jesus Christ. ಅಂತ ವ್ಯಕ್ತಿ ಯೇಸು ಕ್ರಿಸ್ತನಿಂದ ಪ್ರಕಟಣೆ ಹೊಂದುತ್ತಾನೆ.
So we must receive a spiritual body. ನಾವು ಶಾರೀರಿಕ ಜೀವಿತವನ್ನು ಹೊಂದೋಣ, ಅದು ಶಾರೀರಿಕ ದೇಹವನ್ನ. The person should be born again. ಆ ವ್ಯಕ್ತಿ ಹೊಸದಾಗಿ ಹುಟ್ಟಿರಬೇಕು. Only such a person will inherit the kingdom of heaven. ಅಂತ ವ್ಯಕ್ತಿ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಸ್ವಾಸ್ಥ್ಯವಾಗಿ ಹೋಗೋದು. Jesus did so many miracles, signs and wonders. ಯೇಸುಸ್ವಾಮಿ ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದ್ರು. Seeing the miracles, many people believed Jesus Christ as the Son of God. ಆತನು ಮಾಡಿದ ಎಲ್ಲ ಮಾತುಗಳನ್ನು ನೋಡಿ ಅನೇಕ ಜನರು ಯೇಸು ಕ್ರಿಸ್ತನ ದೇವರಂತ ನಂಬಿದ್ರು. In this world we have tribulation. ಈ ಲೋಕದಲ್ಲಿ ನಮಗೆ ಕಷ್ಟಗಳುಂಟು. But from all the tribulations, Jesus promised us to save. ಆ ಎಲ್ಲ ಸಮಸ್ಯೆಗಳಿಂದ ದೇವರು ರಕ್ಷಿಸಬೇಕಂತ ಬಯಸ್ತಾನೆ. So the miracles performed by Jesus Christ is an eye opener to the people. ಆತನು ಮಾಡಿದ ಅದ್ಭುತಗಳ ಮೂಲಕವಾಗಿ ಅನೇಕ ಜನಗಳ ಕಣ್ಣುಗಳು ತೆರೆಯಲ್ಪಟ್ಟವು. Fix your eyes on the cross. ನಮ್ಮ ಕಣ್ಣಿನ ದೃಷ್ಟಿಯನ್ನು ಯೇಸು ಕ್ರಿಸ್ತನ ಮೇಲೆ ಇಡೋಣ. Read the scriptures. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. Pray to open our spiritual eyes. If you trust, you will see the glory of God. ನೀವು ನಂಬಿಕೆ ಇಡ್ರಿ, ದೇವರ ಮಹಿಮೆಯನ್ನು ನೀವು ಕಾಣ್ತೀರಂತ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.